ಅಂದ್ರೇ ರಾಜ್ಕುಮಾರ್. ಕನ್ನಡ ಚಿತ್ರರಂಗದ ಎರಡು ಧ್ರುವತಾರೆಗಳು, ಒಂದು ಹೀರೋ ರಾಜ್ಕುಮಾರ್, ಇನ್ನೊಂದು ವಿಲನ್ನು. ಇಡೀ ಪ್ರಪಂಚದಲ್ಲೇ ವಜ್ರಮುನಿ ಥರ ವಿಲನ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ವಿಲನ್ನು ಅವ್ರದ್ದೊಂದು ಪ್ರಚಂಡ ರಾವಣದ ಡೈಲಾಗ್ ಇತ್ತು. ಆ ಡೈಲಾಗ್ ಕೇಳಬೇಕು ಅಂದರೆ ನಿಜಕ್ಕೂ ನಮ್ಮಂಥ ಕಾಲದಲ್ಲಿ ಸಾಧ್ಯ ಇಲ್ಲ. ವಜ್ರಮುನಿ ಪ್ರಚಂಡ ರಾವಣಗೆ ವಜ್ರಮುನಿನೇ. ಅದೇ ರೀತಿ ಭಕ್ತ ಕುಮಾರಗೆ ರಾಜ್ಕುಮಾರ್ ಥರ ನಟ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಸಿಗಲ್ಲ. ತಮಿಳ್ನಾಡಲ್ಲಿ ಒಂದು ಗಾದೆ ಹೇಳ್ತಾರೆ, ಅದು ನಾನು ಕನ್ನಡದಲ್ಲಿ ಹೇಳ್ತೀನಿ, ಯಾಕೆಂದರೆ ಇವತ್ತು ತಮಿಳಲ್ಲಿ ಹೇಳೋದು ಚೆನ್ನಾಗಿರಲ್ಲ. MGR ಕಿಚ್ಕೋತಾನೆ, ಶಿವಾಜಿ ಹೊಡಿತಾನೆ, ರಾಜ್ಕುಮಾರ್ ಮಾತ್ರ ಅಭಿನಯಿಸ್ತಾನೆ ಅಂತ ಹೇಳೋದು. ಲೆಕ್ಕ ಹಾಕಲಿ, ತಮಿಳ್ನಾಡಲ್ಲಿ ರಾಜ್ಕುಮಾರ್ಗೆ ಎಂಥ ಒಂದು ಗೌರವ ಇತ್ತು ಅಂತ. ಒಬ್ಬ ರಾಜ್ಕುಮಾರ್ ನಿಜವಾದ ಪಾತ್ರಗಳು ಮಾಡ್ತಾನೆ ಇರ್ತಿದ್ದಾರೆ. ರಾಜ್ಕುಮಾರ್ ಸುಮ್ಮನೆ ಇರೋದು, ಪಾತ್ರಗಳೇ ರಾಜ್ಕುಮಾರ್ ಆಗ್ಬಿಡ್ತಾ ಇದ್ವು. ಪರಕಾಯ ಪ್ರವೇಶ ಅಂದೇನು ಅಂತ ರಾಜ್ಕುಮಾರ್ ನೋಡಿ ಕಲ್ತ್ಕೋಬೇಕು. ಹೀರೋಗಳಲ್ಲಿ ವಿಲನ್ಗಳಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ದರು ಅಂದರೆ ನಮ್ಮ ವಜ್ರಮುನಿ. ಇಡೀ ಭಾರತ ಚಿತ್ರರಂಗದಲ್ಲೇ ವಜ್ರಮುನಿ ಥರ ಕನ್ನಡ ಬರೋದಿಲ್ಲ. ವಜ್ರಮುನಿ ನಂತರದಲ್ಲಿ ಬರ್ತಕ್ಕಂಥ ತುಳುದೀಪ ಶ್ರೀನಿವಾಸು, ಹಿಂದಿ ಪ್ರಾಣು, ತಮಿಳಿನಲ್ಲಿನೊಬ್ಬ, ತೆಲುಗುನಲ್ಲಿ ಮತ್ತೊಬ್ಬ. ಆದರೆ ವಿಲನ್ ಅಂದರೆ ವಜ್ರಮುನಿ, ಹೀರೋ ಅಂದರೆ ರಾಜ್ಕುಮಾರ್, ಕಾಮಿಡಿ ಅಂದರೆ ನರಸಿಂಹರಾಜು. ಚಾರ್ಲಿ ಚಾಪ್ಲಿನ್ ಬಿಟ್ಟರೆ ಮುಂದೆ ಯಾರಪ್ಪ? ತಾಯಿನಾಗೇಶ್ವರ ಯಾರು ಹೇಳ್ತಾರೆ, ಯಾರಲ್ಲ ರೀ, ತಾಯಿನಾಗೇಶ್ವರ ಅಷ್ಟೇ ಕನ್ನಡದವರು. ನರಸಿಂಹರಾಜು ಮುಂದೆ ಯಾರೂ ಇಲ್ಲ. ನರಸಿಂಹರಾಜಿನ ಅರ್ಥ ಇದ್ದಿಲ್ಲ, ನರಸಿಂಹರಾಜು ಬಗ್ಗೆ ನಮಗೆ ಗೊತ್ತಿತ್ತು. ನರಸಿಂಹರಾಜು ಕನ್ನಡ ಅಳ್ತಾ ಇದ್ದರೆ ನಾವು ನಗ್ತಾ ಇದ್ದೀರಿ ಅಂತ ವಿಜಾತ ಕಲಾವಿದ. ಹಾಗೆ ರಾಜ್ಕುಮಾರ್, ನರಸಿಂಹರಾಜು, ವಜ್ರಮುನಿ, ಇಷ್ಟು ಜನ ನೆನೆಸ್ಕೊಂಡ ಮೇಲೆ ಇಬ್ಬರು ನೆನೆಸ್ಕೊಂಡು ನಾನು ಅನುಭವಿಸ್ತೀನಿ. ಚಲನಚಿತ್ರ ನಟಿಯಲ್ಲಿ ನಾಯಕಿಗೆ ಒಂದು ಹೀರೋ ಸ್ಟೇಟಸ್ ತಂದುಕೊಟ್ಟಳು ಅಂದರೆ ಮೇಘುತಾರೆ ಕಲ್ಪನಾ. ಅವಳು ಮಾಡಿದಂಥ ಅಭಿನಯ ಶರಪಂಜರ ಒಂದೇ ಸಾಕು. ಅಭಿನಯಗೆ ಅವಳ ಅಭಿನಯ ಅಂದರೆ ಶರಪಂಜರ. ಅದನ್ನು ಇಷ್ಟನ್ನು ಬಿಟ್ಟು ಇಡೀ ಚಿತ್ರರಂಗ, ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಿರ್ದೇಶಕ ಹೆಸರು ಹೇಳ್ಕೊಂಡು ಚಿತ್ರ ಓಡತ್ತೆ ಅಂತ ತೋರಿಸ್ಕೊಟ್ಟರು ಅಂದರೆ ಅದು ನಮ್ಮ SR ಪುಟ್ಟಣ್ಣ ಕಡೆಗ. ಬೆಳ್ಳಿ ಮೋಡ ಮೊದಲನೇ ಚಿತ್ರ, ಮಸಣದ ಹೂವು ಕಡೆ ಚಿತ್ರ. ಅವ್ರ ಜೀವನನೂ ಹಾಗೆ ಆಗೋಯಿತು. ಆ ರೀತಿ ಜೀವನ ಯಾವುದೇ ನಿರ್ದೇಶಕ ಆಗೋದು ಬೇಡ ಅಂತ ಅನ್ನಿಸ್ತಾ ಎಲ್ಲ ಚಿತ್ರರಂಗದ ನಟರು ಮೇಲುತ್ತಾರೆ ಕಲ್ಪನಾ ಥರ, ನಮ್ಮ ಅಣ್ಣ ರಾಜ್ಕುಮಾರ್ ಥರ, ವಜ್ರಮುನಿ ಥರ ಬರಲಿದೆ ಅಂತ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ನಮ್ಮ ದಿನೇಶ್ ಅವ್ರಿಗೆ. ಅಣ್ಣವ್ರ ಬಗ್ಗೆ ನಾವು ಕೆಲವೊಂದು ವಿಷಯಗಳು ಗೊತ್ತಿರಲ್ಲ, ಇವರಲ್ಲಿ ಕೆಲವೊಂದು ವಿಷಯಗಳು ಅಡಗಿರುತ್ತೆ. ಹಾಗಾಗಿ ನಾವು ಅವ್ರಿಗೆ ಒಂದು ಮಾತಾಡಲಿ ಅಂತ ಅವ್ರಿಗೊಂದು ಅವಕಾಶ ಮಾಡಿಕೊಟ್ವಿ. ಧನ್ಯವಾದಗಳು. ಅವರು ಕೂಡ ಈ ರಂಗಭೂಮಿಯಲ್ಲಿ ಕೂಡ